ಸ್ನೇಹಿತರೆ, ಅತ್ತೆ ಅಳಿಯನ 15 ದಿನಗಳು ಭಾಗ 1ರ ಕತೆಗೆ ತಮಗೆಲ್ಲ ಸ್ವಾಗತ. ಕತೆಯಲ್ಲಿನ ಪ್ರತಿಕ್ಷಣವೂ ನಿಮಗೆ ನಗು ಬರಿಸೋದು ಖಂಡಿತ. ಬನ್ನಿ ತಡ ಮಾಡದೆ ಕತೆ ಆರಂಭಿಸೋಣ. ಅನು 15 ದಿನಗಳ ಟ್ರೈನಿಂಗ್ಗೆಂದು ಮುಂಬೈಗೆ ಹೊರಟಿದ್ದಳು. ರಘುವಿಗೆ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ. ಅಬ್ಬಾ, 15 ದಿನ ಫುಲ್ ಫ್ರೀಡಮ್. ಕೇಳೋರಿಲ್ಲ ಹೇಳೋರಿಲ್ಲ ಅಂದುಕೊಳ್ಳುತ್ತಾ ಪಂಚೆ ಉಟ್ಟಿಕೊಂಡು ಸೋಫಾ ಮೇಲೆ ರಾಜನಂತೆ ಕಾಲು ಚಾಚಿ ಕುಳಿತಿದ್ದ. ಮನೆಯಲ್ಲಿ ಅನು ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಡಲು ತಯಾರಾಗಿದ್ದಳು. ರಘು ಮುಖದಲ್ಲಿ ಸುಳ್ಳು ಬೇಜಾರು ತೋರಿಸುತ್ತಿದ್ದರೂ ಒಳಗೆ ಖುಷಿಯಾಗಿತ್ತು. ಅನು ಬ್ಯಾಗ್ ಜಿಪ್ ಹಾಕುತ್ತಾ, ನೋಡಿ, ನಾನು ಇಲ್ಲದೇ ಇರೋ 15 ದಿನ ಮನೆನ ಗುಜರಿ ಅಂಗಡಿ ತರ ಮಾಡಬೇಡಿ. ಸರಿಯಾದ ಸಮಯಕ್ಕೆ ಊಟ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ. ಅರ್ಥ ಆಯ್ತಾ? ರಘು ಪಂಚೆ ಸರಿ ಮಾಡಿಕೊಳ್ಳುತ್ತಾ, ಅಯ್ಯೋ ಅನು, ನೀನು ಇಲ್ಲದೆ ಈ ಮನೆ ಒಂಥರ ಗಂಟೆ ಇಲ್ಲದ ದೇವಸ್ಥಾನದಂತೆ ಇರುತ್ತೆ. ನೀನು ಇಲ್ಲದೆ ನನಗೇನು ತೋಚುತ್ತೆ ಹೇಳು. 15 ದಿನ ಅಂದ್ರೆ 15 ವರ್ಷ ಇದ್ದ ಹಾಗೆ ಕಣೆ ನನಗೆ. ಅನು ನಗುತ್ತಾ, ಹೌದಾ? ಮುಖದಲ್ಲಿ ಅಷ್ಟೊಂದು ಖುಷಿ ಕಾಣಿಸ್ತಾ ಇದೆಯಲ್ಲ. ಸರಿ ಬಿಡಿ, ನಿಮ್ಮ ಈ ಕಷ್ಟ ನೋಡೋಕೆ ಆಗದೆ ನಾನೊಂದು ವ್ಯವಸ್ಥೆ ಮಾಡಿದ್ದೀನಿ. ರಘು ಶಾಕ್ಕಾಗಿ, ವ್ಯವಸ್ಥೆನಾ? ಏನು? ಯಾವುದಾದರೂ ಹೋಟೆಲ್ ಇಂದ ಊಟದ ಪಾರ್ಸೆಲ್ ಬರುತ್ತಾ? ಅನು, ಹೋಟೆಲ್ ಅಲ್ಲ, ಅಮ್ಮ ಬರ್ತಾ ಇದ್ದಾರೆ. ಈಗ ತಾನೇ ಫೋನ್ ಮಾಡಿದೆ, ಬಸ್ ಸ್ಟ್ಯಾಂಡ್ ತಲುಪಿದ್ದಾರಂತೆ. ಆಟೋ ಹಿಡಿದು ಬರ್ತಾರೆ. ರಘುವಿನ ಕೈಯಲ್ಲಿದ್ದ ಪೇಪರ್ ಕೆಳಗೆ ಬಿತ್ತು. ಅವನ ಫ್ರೀಡಂ ಕನಸೆಲ್ಲ ಮಣ್ಣು ಪಾಲಾಯಿತು. ಅತ್ತೆ ಸರಸ್ವತಮ್ಮ ಅಂದ್ರೆ ಅವನಿಗೆ ಪಂಚಪ್ರಾಣ ಅಲ್ಲ, ಪಂಚಪ್ರಾಣ. ಅಷ್ಟು ಶಿಸ್ತಿನ ಸಿಪಾಯಿ ಅವನ ಅತ್ತೆ. ರಘು, ಏನೋ? ಅತ್ತೆಮ್ಮ ಬರ್ತಾ ಇದ್ದಾರಾ? ಯಾಕೆ? ಪಾಪ, ಅವರಿಗೆ ಯಾಕೆ ತೊಂದರೆ? ನಾನು ಮ್ಯಾನೇಜ್ ಮಾಡ್ತಿದ್ದೆ ಅಲ್ವಾ? ಅನು, ಹೌದು, ನೀವು ಮಾಡೋ ಮ್ಯಾನೇಜ್ಮೆಂಟ್ ನನಗೆ ಗೊತ್ತು. ಅಮ್ಮ ಬಂದ್ರೆ ಮನೆ ಶಿಸ್ತಾಗಿ ಇರುತ್ತೆ. ಅಮ್ಮ ಬಂದ್ರು ಅನ್ಸುತ್ತೆ. ಆಟೋ ಸದ್ದು ಕೇಳಿಸ್ತಿದೆ. ಹೋಗಿ ಬ್ಯಾಗ್ ತಗೊಂಡು ಬನ್ನಿ. ರಘು ಅನಿವಾರ್ಯವಾಗಿ ಬಾಗಿಲಿಗೆ ಹೋದ. ಅಲ್ಲಿ ಆಟೋ ಇಳಿದು ಬರುತ್ತಿದ್ದ ಸರಸ್ವತಮ್ಮನವರನ್ನು ಕಂಡು ಅವನ ಎದೆ ಬಡಿತ ಜೋರಾಯಿತು. ಕೈಯಲ್ಲಿ ಲೇಟೆಸ್ಟ್ ಐಫೋನ್, ಕಣ್ಣಿಗೆ ಕೂಲಿಂಗ್ ಗ್ಲಾಸ್, ಕಾಲಿಗೆ ಶೂ. 48ರ ಹರೆಯದಲ್ಲೂ ಕಾಲೇಜು ಹುಡುಗಿಯರಿಗೆ ಟಕ್ಕರ್ ಕೊಡುವಂತಹ ಸ್ಟೈಲ್ ಅತ್ತೆಯದ್ದು. ಸರಸ್ವತಮ್ಮ ಆಟೋ ಇಳಿಯುತ್ತಲೇ, ಏನ್ರಿ ಅಳಿಯಂದ್ರೆ, ಅತ್ತೆನ ಸ್ವಾಗತ ಮಾಡೋಕೆ ಇಷ್ಟೊಂದು ತಡನಾ? ಬ್ಯಾಗ್ ತಗೊಳ್ಳಿ ಮೊದಲು. ರಘು ಬಲವಂತದ ನಗು ಬೀರುತ್ತಾ, ಬನ್ನಿ ಅತ್ತೆಮ್ಮ, ಬನ್ನಿ. ನೀವು ಈ ಕಡೆ ಕಾಲು ಇಟ್ಟಿದ್ದೆ ನಮ್ಮ ಪುಣ್ಯ. ಬ್ಯಾಗ್ ಕೊಡಿ. ಸರಸ್ವತಮ್ಮ ಮನೆ ಒಳಗೆ ಪ್ರವೇಶಿಸುತ್ತಾ, ಅನು, ನೀನು ಹೋಗಿ ಬಾ ತಾಯಿ. ಈ ಮನೆನ ನಾನು ನೋಡ್ಕೋತೀನಿ. ನಿನ್ನ ಗಂಡನಿಗೆ ಸ್ವಲ್ಪ ಶಿಸ್ತು ಕಲಿಸಬೇಕಿದೆ. ಮನೆಯೆಲ್ಲ ಫುಲ್ ಜೇಡರ ಬಲೆ ಕಟ್ಟಿದೆ, ಮೊದಲು ಅದನ್ನ ಕ್ಲೀನ್ ಮಾಡಿಸಬೇಕು. ಅನು, ಸರಿ ಅಮ್ಮ, ನಾನು ಹೊರಡ್ತೀನಿ. ರಘು, ನೋಡ್ಕೊಳ್ಳಿ. ಅನು ಹೋದ ಮೇಲೆ ರಘು ಮತ್ತು ಸರಸ್ವತಮ್ಮ ಮಾತ್ರ ಮನೆಯಲ್ಲಿದ್ದರು. ರಘು ಮೆಲ್ಲನೆ ಸೋಫಾ ಮೇಲೆ ಕೂರಲು ಹೋದ. ಸರಸ್ವತಮ್ಮ ತಕ್ಷಣ ಮೊಬೈಲ್ನಿಂದ ಕಣ್ಣು ತೆಗೆಯದೆ, ರಘು, ಯಾರು ಸೋಫಾ ಮೇಲೆ ಕೂರಲು ಹೇಳಿದ್ದು? ಮೊದಲು ಆ ಪಂಚೆ ತೆಗೆದು ಪ್ಯಾಂಟ್ ಹಾಕೋ. ಅತ್ತೆ ಮುಂದೆ ಪಂಚೆ ಹಾಕೊಂಡು ರಾಜನ ತರ ಕೂರೋಕೆ ನಿನಗೆ ನಾಚಿಕೆ ಆಗಲ್ವಾ? ರಘು, ಅತ್ತೆ, ಇದು ನನ್ನ ಮನೆ, ಸ್ವಲ್ಪ ಫ್ರೀ ಆಗಿ ಇರೋಣ ಅಂತ. ಸರಸ್ವತಮ್ಮ ಗಂಭೀರವಾಗಿ ನೋಡಿ, ಇದು ನಿನ್ನ ಮನೆ ಆಗಿರಬಹುದು, ಆದರೆ ಇಲ್ಲಿ ಇರೋದು ನಿನ್ನ ಅತ್ತೆ ಸರಸ್ವತಿ. ನನ್ನ ರೂಲ್ಸ್ ಬೇರೆ ಇದೆ. ಮೊದಲು ಹೋಗಿ ಸ್ನಾನ ಮಾಡು, ಆಮೇಲೆ 15 ದಿನದ ಟೈಮ್ ಟೇಬಲ್ ಹೇಳ್ತೀನಿ. ರಘು ಮನಸ್ಸಿನಲ್ಲೇ, ಅಬ್ಬಬ್ಬಾ, ಇದು ಅತ್ತೆ ಎಂಟ್ರಿನಾ ಅಥವಾ ಆರ್ಮಿ ಆಫೀಸರ್ ಎಂಟ್ರಿನಾ? ಅನು ಹೋಗಿರೋದು ಮುಂಬೈಗೆ, ಆದ್ರೆ ನನಗೆ ಇಲ್ಲಿ ಜೈಲು ಶಿಕ್ಷೆ ಶುರು ಆಯ್ತು. ಸರಸ್ವತಮ್ಮ ಗಟ್ಟಿಯಾಗಿ, ಏನು ಮನಸ್ಸಿನಲ್ಲೇ ಗುಣುಗುತ್ತಿದೀಯಾ? ರಘು, ಏನಿಲ್ಲ ಅತ್ತೆಮ್ಮ, ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದೆ. ರಘು ಬಚ್ಚಲು ಮನೆಗೆ ಓಡಿದ. ಸರಸ್ವತಮ್ಮ ಮೌನವಾಗಿ ಮನೆಯ ಮೂಲೆ ಮೂಲೆಗಳನ್ನು ಪರಿಶೀಲಿಸಲು ಶುರುಮಾಡಿದರು. ಅವರ ಕಣ್ಣು ಯಾವುದೋ ಒಂದು ವಸ್ತುವಿನ ಮೇಲೆ ಹೋಯ್ತು. ರಘು ಸ್ನಾನ ಮುಗಿಸಿ ಅತ್ತೆ ಹೇಳಿದಂತೆ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಆಫೀಸ್ನಲ್ಲಿ ಕಾಣಿಸುವಂತೆ ಹೊರಗೆ ಬಂದನು. ಸರಸ್ವತಮ್ಮ ಅಡುಗೆ ಮನೆಯಲ್ಲಿ ಏನೋ ಗಂಭೀರವಾಗಿ ಹುಡುಕುತ್ತಿದ್ದರು. ರಘು ಸಣ್ಣ ಧ್ವನಿಯಲ್ಲಿ, ಅತ್ತೆಮ್ಮ, ಏನೋ ಹುಡುಕ್ತಾ ಇದ್ದೀರಾ? ಏನಾದರೂ ಬೇಕಿತ್ತಾ? ಸರಸ್ವತಮ್ಮ ಅವನೆಡೆಗೆ ತಿರುಗಿದರು. ಈ ಬಾರಿ ಅವರು ಕೂಲಿಂಗ್ ಗ್ಲಾಸ್ ತೆಗೆದಿದ್ದರು. ಅವರ ಮುಖದಲ್ಲಿನ ತೇಜಸ್ಸು ಮತ್ತು 48ರ ಹರೆಯದಲ್ಲೂ ಅವರು ಕಾಪಾಡಿಕೊಂಡಿರುವ ಫಿಟ್ನೆಸ್ ಕಂಡು ರಘುಗೆ ಒಂದು ಕ್ಷಣ ಆಶ್ಚರ್ಯವಾಯಿತು. ಅತ್ತೆ ಕೇವಲ ಶಿಸ್ತಿನ ಸಿಪಾಯಿ ಮಾತ್ರವಲ್ಲ, ಆಧುನಿಕ ಕಾಲದ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಲೇಡಿ ಎಂಬುದು ಅವನಿಗೆ ಅರ್ಥವಾಯಿತು. ಸರಸ್ವತಮ್ಮ ಒಂದು ಸ್ಟೈಲಿಶ್ ನೋಟ ಬೀರುತ್ತಾ, ಈ ಮನೆಯಲ್ಲಿ ಎಲ್ಲವೂ ಅವ್ಯವಸ್ಥೆಯಾಗಿದೆ ರಘು. ನೋಡು, ಅಡುಗೆ ಮನೆಯಲ್ಲಿ ಮಸಾಲೆ ಡಬ್ಬಿಗಳ ಮೇಲೆ ಧೂಳು ಕೂತಿದೆ.
ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡು. ಆಮೇಲೆ ನನಗೊಂದು ಸ್ಟ್ರಾಂಗ್ ಕೆಫೆಚಿನೋ ಮಾಡಿಕೊಡು. ರಘು ಬಾಯಿ ಮೇಲೆ ಬೆರಳು ಇಟ್ಟುಕೊಂಡು ಕೆಫೆಚಿನೋನಾ? ಅತ್ತೆ, ಅದೇನದು? ನಮ್ಮ ಮನೆಯಲ್ಲಿ ಇರೋದು ಬರೀ ಫಿಲ್ಟರ್ ಕಾಫಿ ಪುಡಿ ಅಷ್ಟೇ. ಸರಸ್ವತಮ್ಮ ನಗುತ್ತಾ, ಅಯ್ಯೋ ದಡ್ಡ ರಘು, ಹಳ್ಳಿ ಅತ್ತೆ ಅಂದುಕೊಂಡಿದ್ದೀಯಾ? ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ ಕಣೋ. ನನ್ನ ಫಾಲೋಯರ್ಸ್ ನನ್ನ ಸ್ಟೈಲ್ ನೋಡಿ ಫಿದಾ ಆಗ್ತಾರೆ. ನಿನಗೆ ಮಾಡೋಕೆ ಬರಲ್ಲ ಅಂದ್ರೆ ಬಿಡು, ನಾನೇ ಮಾಡ್ಕೋತೀನಿ. ಆದರೆ ನೀನು ಆ ಮೂಲೆಯಲ್ಲಿ ಇರೋ ಜೇಡರ ಬಲೆ ತೆಗಿ. ರಘು ಅನಿವಾರ್ಯವಾಗಿ ಪೊರಕೆ ಹಿಡಿದು ಜೇಡರ ಬಲೆ ತೆಗೆಯಲು ಹೋದನು. ಬೆವರಿಳಿಯುತ್ತಿತ್ತು. ಅತ್ತೆ ಮಾತ್ರ ಸ್ಟೈಲ್ ಆಗಿ ಅಡುಗೆ ಮನೆಯಲ್ಲಿ ನಿಂತು ಕಾಫಿ ಮಾಡುತ್ತಾ ಹಾಡೊಂದನ್ನು ಗುಣಗುತ್ತಿದ್ದರು. ಅವರ ಸೀರೆ ಉಡುವ ಶೈಲಿ ಮತ್ತು ಅವರ ಆ ವ್ಯಕ್ತಿತ್ವ ರಘುವನ್ನು ಕುತೂಹಲಕ್ಕೆ ದೂಡಿತು. ರಘು ಮನಸ್ಸಿನಲ್ಲೇ, ಅಬ್ಬಾ, ಈ ಅತ್ತೆ ಕೇವಲ ಬೈಯೋದಕ್ಕೆ ಮಾತ್ರ ಸೀಮಿತವಲ್ಲ ಅನ್ಸುತ್ತೆ. ಇವರಲ್ಲಿ ನಮಗೆ ತಿಳಿಯದ ಇನ್ನೊಂದು ಮುಖ ಇದೆ. 48 ವರ್ಷ ಅಂದ್ರೆ ಯಾರೂ ನಂಬಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರಾತ್ರಿ ಸಮಯ, ಊಟ ಮುಗಿದ ಮೇಲೆ ಸರಸ್ವತಮ್ಮ ಸೋಫಾ ಮೇಲೆ ಕುಳಿತು ಮೊಬೈಲ್ನಲ್ಲಿ ಏನೋ ನೋಡಿ ಜೋರಾಗಿ ನಗುತ್ತಿದ್ದರು. ರಘು, ಏನು ಅತ್ತೆಮ್ಮ ಅಷ್ಟೊಂದು ಜೋರಾಗಿ ನಗ್ತಾ ಇದ್ದೀರಾ? ಸರಸ್ವತಮ್ಮ, ಇಲ್ನೋಡು ರಘು, ಯಾರೋ ಒಬ್ಬ ಫೇಕ್ ಐಡಿಯಿಂದ ನನಗೆ ಮೆಸೇಜ್ ಮಾಡಿದ್ದಾನೆ. ನೀವು ತುಂಬಾ ಸುಂದರವಾಗಿದ್ದೀರಾ, ನಿಮ್ಮನ್ನು ನೋಡಿದ್ರೆ 25 ವರ್ಷದ ಹುಡುಗಿ ತರ ಕಾಣ್ತೀರಾ ಅಂತ ಬರೆದಿದ್ದಾನೆ. ನಿನಗೇನು ಅನ್ಸುತ್ತೆ? ನಾನು ಅಷ್ಟು ಸುಂದರವಾಗಿದ್ದೀನಾ? ಸರಸ್ವತಮ್ಮ ರಘುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಪ್ರಶ್ನೆ ಕೇಳಿದಾಗ ರಘುಗೆ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ಅತ್ತೆಯ ಆ ನಗು ಮತ್ತು ನೇರವಾದ ಪ್ರಶ್ನೆ ಅವನನ್ನು ಇಕ್ಕಟ್ಟಿಗೆ ಸಿಲುಕಿಸಿತು. ರಘು ತಡಬಡಿಸುತ್ತಾ, ಅದು ಅತ್ತೆ, ನೀವು ಅಂದ್ರೆ ಅನುಗೆ ನಿಮ್ಮಷ್ಟೇ ಲಕ್ಷಣ ಇಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನೀವು ನಿಜಕ್ಕೂ ಗ್ರೇಟ್ ಅತ್ತೆಮ್ಮ. ಸರಸ್ವತಮ್ಮ ತುಂಟತನದ ನಗು ನಗುತ್ತಾ, ಹೌದಾ? ಬರೀ ಹೊಗಳಿಕೆ ಸಾಲದು ರಘು. ಈಗ ಒಂದು ಕೆಲಸ ಮಾಡು. ನಾನು ಇವತ್ತು ಹೊಸ ಸೀರೆ ತಂದಿದ್ದೀನಿ, ಅದನ್ನ ಹಾಕೊಂಡು ಬರ್ತೀನಿ. ನೀನು ನನಗೊಂದು ಒಳ್ಳೆ ವಿಡಿಯೋ ಶೂಟ್ ಮಾಡಿಕೊಡಬೇಕು. ನನ್ನ ರೀಲ್ಸ್ ಹಾಕೋಕೆ ಹೆಲ್ಪ್ ಮಾಡು. ರಘು ಶಾಕ್ಕಾಗಿ, ರೀಲ್ಸ್ ಮಾಡಿಕೊಡಬೇಕಾ? ನಾನಾ? ಇಷ್ಟು ರಾತ್ರಿ ಹೊತ್ತಲ್ಲ? ಸರಸ್ವತಮ್ಮ, ಹೌದು. ಇದೇ ನಿನಗೆ ನಾನು ಕೊಡ್ತಾ ಇರೋ ಮೊದಲ ಟಾಸ್ಕ್. ನಿನ್ನ ಕಣ್ಣಲ್ಲಿರೋ ಆ ಕುತೂಹಲ ನನಗೆ ಗೊತ್ತು ರಘು. ಸುಮ್ಮನೆ ವಿಡಿಯೋ ಮಾಡು, ಆಮೇಲೆ ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ. ಸರಸ್ವತಮ್ಮ ಸೀರೆ ಬದಲಿಸಲು ರೂಮಿಗೆ ಹೋದರು. ರಘು ಮಾತ್ರ ಅಲ್ಲೇ ನಿಂತು ಬೆವರುತ್ತಿದ್ದ. ಈ ಅತ್ತೆಯ ಸರ್ಪ್ರೈಸ್ ಏನು? ಇವರು ನಿಜವಾಗಿಯೂ ಅತ್ತೆನಾ ಅಥವಾ ನನಗೆ ಗಾಳ ಹಾಕ್ತಾ ಇರೋ ಮಾಯಾಂಗಿನ ಎಂಬ ಕುತೂಹಲ ಅವನನ್ನು ಕಾಡಿತು. ರಘು ಲಿವಿಂಗ್ ರೂಮಿನಲ್ಲಿ ಮೊಬೈಲ್ ಹಿಡಿದು ಕಾದು ಕುಳಿತನು. ಸುಮಾರು 10 ನಿಮಿಷದ ನಂತರ ರೂಮಿನ ಬಾಗಿಲು ತೆರೆಯಿತು. ಸರಸ್ವತಮ್ಮ ಹೊರಗೆ ಬಂದರು. ರಘುವಿನ ಕಣ್ಣುಗಳು ಅಕ್ಷರಶಃ ಅಗಲವಾದವು. ರಘು ತನ್ನಷ್ಟಕ್ಕೆ ತಾನೇ, ವಾಟ್? ಇದೇನು ಅತ್ತೆಮ್ಮನ ಇಲ್ಲ ಯಾವುದಾದರೂ ಸಿನಿಮಾ ಹೀರೋಯಿನ್ ಹಾ? ಸರಸ್ವತಮ್ಮ ಗಾಢ ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಮಿಂಚುತ್ತಿದ್ದರು. ಮಲ್ಲಿಗೆ ಹೂವಿನ ಘಮ ಘಮ ವಾಸನೆ ತುಂಬಿತ್ತು. ಮೈಗೆ ಅಂಟಿಕೊಂಡಂತೆ ಉಟ್ಟ ಸೀರೆ ಅವರ ದಷ್ಟಪುಷ್ಟ ದೇಹಕ್ಕೆ ಕಳೆ ನೀಡಿತ್ತು. 48ರ ಹರೆಯದಲ್ಲೂ ಅವರ ಮೈಕಟ್ಟು ಹದವಾಗಿತ್ತು. ಕುತ್ತಿಗೆಯಲ್ಲಿದ್ದ ಮುತ್ತಿನ ಹಾರ ಮತ್ತು ತುಟಿಯ ಮೇಲಿನ ತುಂಟ ನಗು ರಘುವಿನ ನಿದ್ದೆಗೆಡಿಸುವಂತಿತ್ತು. ಸರಸ್ವತಮ್ಮ ಪೋಸ್ ಕೊಡುತ್ತಾ, ಏ ರಘು, ಹಂಗೆ ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತ್ರೆ ವಿಡಿಯೋ ಮಾಡೋದು ಯಾರು? ಮನುಷ್ಯ ಇಷ್ಟೊಂದು ಸುಂದರವಾಗಿರೋದನ್ನ ನೋಡಿಲ್ವಾ ನೀನು? ರಘು ತಡಬಡಿಸುತ್ತಾ, ಅತ್ತೆಮ್ಮ, ನೀವು ಹೀಗೆ ಬರ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಈ ಸೀರೆ ನಿಮಗೆ ತುಂಬಾನೇ ಒಪ್ಪುತ್ತಿದೆ. ಅನುಗೆ ಈ ಸೀರೆ ಉಡೋಕೆ ಬರಲ್ಲ, ಉಟ್ಟರೂ ನಿಮ್ಮಷ್ಟು ಗತ್ತು ಬರಲ್ಲ. ಸರಸ್ವತಮ್ಮ ಅವನ ಹತ್ತಿರ ಬಂದು ಮೊಬೈಲ್ ಕೈಗೆ ಕೊಡುತ್ತಾ, ಸಾಕು ನಿನ್ನ ಹೊಗಳಿಕೆ. ನೋಡು, ಈಗ ಒಂದು ಟ್ರೆಂಡಿಂಗ್ ಸಾಂಗ್ ಪ್ಲೇ ಮಾಡ್ತೀನಿ. ನಾನು ಆ ಕಡೆಯಿಂದ ನಡೆದುಕೊಂಡು ಬರ್ತೀನಿ. ನೀನು ನನ್ನ ಸೊಂಟದ ಹತ್ರ ಫೋಕಸ್ ಮಾಡಿ ಸ್ಲೋ ಮೋಷನ್ ವಿಡಿಯೋ ಮಾಡಬೇಕು. ಅರ್ಥ ಆಯ್ತಾ? ರಘು ಬೆವರುತ್ತಾ, ಅತ್ತೆ, ಸೊಂಟದ ಹತ್ರನಾ? ಅದು ಹೆಂಗೆ? ಸರಸ್ವತಮ್ಮ ಅವನ ಕೈಗೆ ಮೆಲ್ಲನೆ ಹೊಡೆದು, ಅಯ್ಯೋ ದಡ್ಡ, ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ ಅನ್ನಲ್ಲ. ಇದೆಲ್ಲ ಟ್ರಿಕ್ ನಿನಗೆ ಗೊತ್ತಾಗಲ್ಲ. ನಾನು ಹೇಳಿದ ಹಾಗೆ ಮಾಡು. ಶೂಟಿಂಗ್ ಶುರುವಾಯಿತು. ಅತ್ತೆ ಕ್ಯಾಮರಾ ಮುಂದೆ ಬೆಳಗುತ್ತಿದ್ದರೆ ರಘುಗೆ ಮೊಬೈಲ್ ಹಿಡಿಯಲು ಕೈ ನಡುಗುತ್ತಿತ್ತು. ಅತ್ತೆಯ ಪರ್ಫ್ಯೂಮ್ ಸುಗಂಧ ಮತ್ತು ಅವರ ಆತ್ಮವಿಶ್ವಾಸ ರಘುವನ್ನು ಸೆಳೆಯುತ್ತಿತ್ತು. ವಿಡಿಯೋ ಮುಗಿದ ಮೇಲೆ ಸರಸ್ವತಮ್ಮ ರಘುವಿನ ಪಕ್ಕದಲ್ಲಿ ಬಂದು ಕುಳಿತರು. ಸರಸ್ವತಮ್ಮ, ವಿಡಿಯೋ ಚೆನ್ನಾಗಿ ಬಂದಿದೆಯಾ?
ಹೇಗೆ ಬಂದಿದೆ ತೋರಿಸು. ಇಬ್ಬರು ಸೋಫಾದಲ್ಲಿ ಹತ್ತಿರವಾಗಿ ಕುಳಿತು ವಿಡಿಯೋ ನೋಡುತ್ತಿದ್ದರು. ವಿಡಿಯೋ ನೋಡುವಾಗ ಸರಸ್ವತಮ್ಮನವರ ಭುಜ ರಘುವಿನ ಭುಜಕ್ಕೆ ತಾಕುತ್ತಿತ್ತು. ರಘು, ಅತ್ತೆಮ್ಮ. ವಿಡಿಯೋ ಅಂತೂ ಅದ್ಭುತವಾಗಿ ಬಂದಿದೆ. ನಿಮ್ಮ ಈ ಸೌಂದರ್ಯದ ರಹಸ್ಯ ಏನು ಸರಸ್ವತಮ್ಮ? ಅವನ ಕಣ್ಣಲ್ಲಿ ಕಣ್ಣಿಟ್ಟು ರಹಸ್ಯನ? ಅದು ನಿನಗೆ ಈಗಲೇ ಗೊತ್ತಾಗಲ್ಲ ರಘು. 15 ದಿನ ಟೈಮ್ ಇದೆ ಅಲ್ವಾ? ಒಂದೊಂದೇ ರಹಸ್ಯ ಹೇಳ್ತೀನಿ. ಅಂದಹಾಗೆ ಸರ್ಪ್ರೈಸ್ ಬೇಕು ಅಂದಿದ್ದೆ ಅಲ್ವಾ ರಘು? ಹೌದು ಅತ್ತೆ. ಏನು ಸರ್ಪ್ರೈಸ್? ಸರಸ್ವತಮ್ಮ ಸೋಫಾದಿಂದ ಎದ್ದು ನಿಂತು ಸೊಂಟದ ಮೇಲೆ ಕೈ ಇಟ್ಟು ರಘುವನ್ನು ಒಮ್ಮೆ ವಿಚಿತ್ರವಾಗಿ ನೋಡಿದರು. ಸರಸ್ವತಮ್ಮ, ಸರ್ಪ್ರೈಸ್ ಅಂದ್ರೆ ಬರೀ ಮಾತು ಅನ್ಕೊಂಡಿದ್ದೀಯಾ? ಇರು, ನಿನ್ನನ್ನು ಮೊದಲು ಈ 15 ದಿನಕ್ಕೆ ರೆಡಿ ಮಾಡಬೇಕು. ನೀನು ನೋಡಿದ್ರೆ ಈಗಲೇ ಸುಸ್ತಾದ ಹಾಗೆ ಕಾಣ್ತಿದ್ದೀಯಾ? ಅಡುಗೆ ಮನೆಗೆ ಬಾ. ರಘು ಕುತೂಹಲದಿಂದ ಅತ್ತೆಯ ಹಿಂದೆ ಅಡುಗೆ ಮನೆಗೆ ಹೋದನು. ಸರಸ್ವತಮ್ಮ ಫ್ರಿಡ್ಜ್ ಮೇಲಿದ್ದ ಒಂದು ವಿಚಿತ್ರವಾದ ಬಾಟಲಿಯನ್ನು ಹೊರತೆಗೆದರು. ಅದರ ಮೇಲೆ ಯಾವುದೇ ಲೇಬಲ್ ಇರಲಿಲ್ಲ. ಒಳಗೆ ಕಡು ಹಸಿರು ಬಣ್ಣದ ದ್ರವವಿತ್ತು. ರಘು ಹೆದರುತ್ತಾ, ಅತ್ತೆ, ಇದೇನು? ಯಾವುದಾದರೂ ವಿಷಾನ ಇಲ್ಲ ಕೆಮಿಕಲ್ ಆ? ನೋಡೋಕೆ ಒಂಥರ ಭಯ ಆಗ್ತಿದೆ. ಸರಸ್ವತಮ್ಮ ಜೋರಾಗಿ ನಗುತ್ತಾ, ವಿಷ ಅಲ್ಲ ಅಳಿಯಂದ್ರೆ. ಇದು ನನ್ನ ಸೌಂದರ್ಯದ ಮತ್ತು ಎನರ್ಜಿಯ ಅಸಲಿ ರಹಸ್ಯ. ಇದಕ್ಕೆ ಸರಸು ಸ್ಪೆಷಲ್ ಗ್ರೀನ್ ಜ್ಯೂಸ್ ಅಂತ ಹೆಸರು. ಇದನ್ನ ಕುಡಿದರೆ ಮುಖದಲ್ಲಿ ಗ್ಲೋ ಬರುತ್ತೆ, ಬಾಡಿ ಫಿಟ್ ಆಗಿ ಇರುತ್ತೆ. ಕುಡಿ ಈಗ. ರಘು, ಬೇಡ ಅತ್ತೆಮ್ಮ, ಪ್ಲೀಸ್. ನಾನು ಫಿಲ್ಟರ್ ಕಾಫಿ ಕುಡಿಯೋ ಮನುಷ್ಯ. ಇಂತಹ ಹಸಿರು ಗಿಡದ ರಸ ಕುಡಿದು ನನಗೇನಾದರೂ ಆದ್ರೆ ಯಾರು ಜವಾಬ್ದಾರಿ? ಸರಸ್ವತಮ್ಮ ಅವನ ಹತ್ತಿರ ಬಂದು ಗಂಭೀರವಾಗಿ ನೋಡುತ್ತಾ, ನೋಡು ರಘು, ಈ ಮನೆಯಲ್ಲಿ ಈಗ ನಾನೇ ಬಾಸ್. ನಾನು ಕೊಟ್ಟಿದ್ದನ್ನ ನೀನು ಕುಡಿಯಲೇಬೇಕು. ಇಲ್ಲಾಂದ್ರೆ ನಾಳೆನೇ ಅನುವಿಗೆ ಫೋನ್ ಮಾಡಿ ನೀನು ಮನೆನ ಎಷ್ಟು ಗಲೀಜು ಮಾಡಿಟ್ಟಿದ್ದೆ ಅಂತ ಕಂಪ್ಲೇಂಟ್ ಮಾಡ್ತೀನಿ. ಆಯ್ಕೆ ನಿನ್ನದು. ರಘು ಅನಿವಾರ್ಯವಾಗಿ ಆ ಗ್ಲಾಸ್ ಹಿಡಿದುಕೊಂಡನು. ಅತ್ತೆ ಕಣ್ಣು ಮಿಟುಕಿಸಿ ಕುಡಿಯೇ ಎಂದು ಸನ್ನೆ ಮಾಡಿದರು. ರಘು ಕಣ್ಣು ಮುಚ್ಚಿಕೊಂಡು ಒಂದೇ ಉಸಿರಿಗೆ ಆ ಜ್ಯೂಸ್ ಕುಡಿದು ಬಿಟ್ಟನು. ಕುಡಿದ ತಕ್ಷಣ ಅವನ ಮುಖ 8:30, 9, 10 ಆಯಿತು. ರಘು ವಾಕರಿಕೆ ಬರುವಂತೆ ನಟನೆ ಮಾಡುತ್ತಾ, ಅಬ್ಬಬ್ಬಾ, ಇದೇನು ಅತ್ತೆ, ಇಷ್ಟೊಂದು ಕಹಿ ಇದೆಯಲ್ಲ. ಇದರಲ್ಲಿ ಕಹಿಬೇವು, ಹಾಗಲಕಾಯಿ ಜೊತೆ ಬೆಲ್ಲ ಕೂಡ ಹಾಕಿದ್ದೀರಾ ಹೇಗೆ? ಸರಸ್ವತಮ್ಮ ನಗುತ್ತಾ ಸೋಫಾ ಮೇಲೆ ಬಂದು ಕುಳಿತು, ಅದರಲ್ಲಿ 21 ತರಹದ ಗಿಡಮೂಲಿಕೆ ಇದೆ ರಘು. ನೋಡು, ಈಗ ನೋಡು ಇದರ ಮ್ಯಾಜಿಕ್. ರಘುಗೆ ಇದ್ದಕ್ಕಿದ್ದಂತೆ ಹೊಟ್ಟೆಯಲ್ಲಿ ಏನೋ ಗುಡುಗು ಕೇಳಿಸಿದಂತಾಯ್ತು. ಅವನ ಮುಖ ಬೆವರಲು ಶುರುವಾಯಿತು. ಅತ್ತೆ ಕೊಟ್ಟ ಜ್ಯೂಸ್ ತನ್ನ ಕೆಲಸ ಶುರು ಮಾಡಿತು. ರಘು, ಅತ್ತೆ, ಅತ್ತೆಮ್ಮ, ಹೊಟ್ಟೆಯಲ್ಲಿ ಏನೋ ಆಗ್ತಿದೆ. ಒಂಥರ ಸೌಂಡ್ ಬರ್ತಿದೆ. ಸರಸ್ವತಮ್ಮ ಆರಾಮವಾಗಿ ಮೊಬೈಲ್ ನೋಡುತ್ತಾ, ಅಯ್ಯೋ, ಅದು ಡಿಟಾಕ್ಸ್ ಆಗ್ತಿದೆ ಅಷ್ಟೇ. ಬಾಡಿ ಕ್ಲೀನ್ ಆಗ್ತಾ ಇದೆ. ರಘು, ಒಂದೇ ಒಂದು ವಿಷಯ. ಆ ಬಾತ್ರೂಮ್ ಇರೋದು ಅಲ್ಲೇ ಅಲ್ವಾ? ರಘು ಹೊಟ್ಟೆ ಹಿಡಿದುಕೊಂಡು ಓಡುತ್ತಾ, ಅತ್ತೆ, ನೀವು ಸರ್ಪ್ರೈಸ್ ಅಂತ ಹೇಳಿ ನನಗೆ ಲೂಸ್ ಮೋಷನ್ ಜ್ಯೂಸ್ ಕುಡಿಸಿಬಿಟ್ರಲ್ಲಪ್ಪ. ರಘು ಬಾತ್ರೂಮ್ ಕಡೆಗೆ ಬುಲೆಟ್ ವೇಗದಲ್ಲಿ ಓಡಿದ. ಸರಸ್ವತಮ್ಮ ಮಾತ್ರ ಸೋಫಾ ಮೇಲೆ ಬಿದ್ದು ಬಿದ್ದು ನಗುತ್ತಿದ್ದರು. ಸರಸ್ವತಮ್ಮ ಬಾತ್ರೂಮ್ ಕಡೆ ನೋಡಿ ಕಿರುಚುತ್ತಾ, ರಘು, ಅದು ಕೇವಲ ಆರಂಭ ಅಷ್ಟೇ. ಇನ್ನೂ 14 ದಿನ ಬಾಕಿ ಇದೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಯೋಗ ಮಾಡೋಕೆ ರೆಡಿಯಾಗಿರು. ಡ್ರೆಸ್ ಕೋಡ್ ಕೂಡ ನಾನೇ ಹೇಳ್ತೀನಿ. ರಘು ಬಾತ್ರೂಮ್ ಒಳಗಿನಿಂದಲೇ ಗೊಣಗುತ್ತಿದ್ದ, ಈ ಅತ್ತೆ ಅನುಗೆ ಹೇಳಿಕೊಟ್ಟಿರೋದು ಶಿಸ್ತು ಅನ್ಕೊಂಡಿದ್ದೆ, ಆದ್ರೆ ಇವರು ನನಗೆ ಸ್ಕೆಚ್ ಹಾಕ್ತಿದ್ದಾರೆ. ಈ 15 ದಿನ ನನ್ನ ಗತಿ ಏನೋ ಭಗವಂತನೇ ಬಲ್ಲ. ಮುಂಜಾನೆ 4:45ಕ್ಕೆ ರಘು ಆಳವಾದ ನಿದ್ದೆಯಲ್ಲಿದ್ದಾಗ ಕಿವಿ ಹತ್ತಿರವೇ ಡಮಾರ್ ಎಂದು ಸದ್ದು ಕೇಳಿಸಿತು. ಸರಸ್ವತಮ್ಮ ಪ್ಲೇಟ್ ಮತ್ತು ಚಮಚ ತಗೊಂಡು ಬಾರಿಸುತ್ತಾ ಅವನ ರೂಮಿಗೆ ಬಂದಿದ್ದರು. ಸರಸ್ವತಮ್ಮ, ಕುಂಭಕರ್ಣ ಅಳಿಯ, 5 ಗಂಟೆಗೆ 2 ನಿಮಿಷ ಬಾಕಿ ಇದೆ. ನನ್ನ ಯೋಗ ಕ್ಲಾಸ್ ಮಿಸ್ ಮಾಡೋ ಹಾಗಿಲ್ಲ. ರಘು ಕಣ್ಣುಜ್ಜುತ್ತಾ, ಅಯ್ಯೋ ಅತ್ತೆಮ್ಮ, ರಾತ್ರಿ ನಿಮ್ಮ ಆ ಸರಸು ಸ್ಪೆಷಲ್ ಜ್ಯೂಸ್ ಕುಡಿದು ಬಾತ್ರೂಮ್ಗೆ ಓಡಿ ಓಡಿ ಕಾಲುಗಳೇ ಇಲ್ಲ ಅನ್ನಿಸ್ತಿದೆ. ಇವತ್ತು ಒಂದು ದಿನ ರಜೆ ಕೊಡಿ ಪ್ಲೀಸ್. ಸರಸ್ವತಮ್ಮ, ನೋ ರಜೆ. ಇದೋ ಈ ಕವರ್ ತಗೋ. ನಿನ್ನ ಯೋಗ ಡ್ರೆಸ್ ಇದರಲ್ಲಿ ಇದೆ. ಇದನ್ನೇ ಹಾಕೊಂಡು ಹಾಲ್ಗೆ ಬಾ. ರಘು ಕುತೂಹಲದಿಂದ ಕವರ್ ಬಿಚ್ಚಿ ನೋಡಿದ. ಒಳಗೆ ಒಂದು ಫುಲ್ ಟೈಟ್ ಆದ ಗುಲಾಬಿ ಬಣ್ಣದ ಟೀ ಶರ್ಟ್ ಮತ್ತು ಅದಕ್ಕಿಂತಲೂ ಟೈಟ್ ಆಗಿರೋ ಶಾರ್ಟ್ಸ್ ಇತ್ತು. ರಘು ಕಿರುಚುತ್ತಾ, ಅತ್ತೆಮ್ಮ, ಇದೇನು? ಇದು ಯಾವುದಾದರೂ LKG ಮಗುವಿನ ಡ್ರೆಸ್ಸಾ? ಇದು ನನಗಲ್ಲ, ಇದು ಪಕ್ಕಾ ಅನುವಿನ ಹಳೆಯ ಬಟ್ಟೆ ಇರಬೇಕು.
ಇದನ್ನ ಹಾಕೊಂಡು ನಾನು ಯೋಗ ಮಾಡಬೇಕಾ ಸರಸ್ವತಮ್ಮ? ಹಾಲಿನಿಂದಲೇ. ಹೌದು ರಘು, ಯೋಗ ಮಾಡುವಾಗ ಬಟ್ಟೆ ಕಂಫರ್ಟಬಲ್ ಆಗಿರಬೇಕು. ನೀನು ಉಡೋ ಪಂಚೆಯಲ್ಲಿ ಯೋಗ ಮಾಡೋಕೆ ಹೋದರೆ ಕಾಲು ಎತ್ತುವಷ್ಟರಲ್ಲಿ ಪಂಚೆ ಮಲೇಷಿಯಾ ತಲುಪಿರುತ್ತೆ. ಸುಮ್ಮನೆ ಹಾಕೊಂಡು ಬಾ. ರಘು ವಿಧಿಯಿಲ್ಲದೆ ಆ ಬಟ್ಟೆ ಹಾಕಿಕೊಂಡ. ಪೂರ್ತಿ ಮೈಗೆ ಅಂಟಿಕೊಂಡಿದ್ದ ಆ ಡ್ರೆಸ್ನಲ್ಲಿ ರಘು ಸ್ಪೈಡರ್ ಮ್ಯಾನ್ಗೆ ಸ್ವಲ್ಪ ಹತ್ತಿರ, ಮಂಗನಿಗೆ ತುಂಬಾ ಹತ್ತಿರ ಕಾಣುತ್ತಿದ್ದ. ಹಾಲ್ಗೆ ಬಂದ ರಘುನನ್ನು ನೋಡಿ ಸರಸ್ವತಮ್ಮ ನಗು ತಡೆಯಲು ಮುಖಕ್ಕೆ ಮೊಬೈಲ್ ಅಡ್ಡ ಹಿಡಿದರು. ಸರಸ್ವತಮ್ಮ, ನೋಡೋಕೆ ಬ್ರೂಸ್ಲಿ ತರನೇ ಕಾಣ್ತಿದ್ದೀಯಾ ರಘು? ಬಾ ಈಗ ಮೊದಲ ಆಸನ ವೃಕ್ಷಾಸನ. ಒಂದು ಕಾಲಿನ ಮೇಲೆ ನಿಲ್ಲಬೇಕು. ಸರಸ್ವತಮ್ಮ ಲೀಲಾಜಾಲವಾಗಿ ಒಂದು ಕಾಲಿನ ಮೇಲೆ ನಿಂತರು. ಯೋಗ ಮ್ಯಾಟ್ ಮೇಲೆ ಅವರು ಫ್ಲೆಕ್ಸಿಬಲ್ ಆಗಿ ನಿಂತಿದ್ದನ್ನು ನೋಡಿ ರಘುಗೆ ಅಸೂಯೆ ಆಯಿತು. ತಾನೂ ಕಷ್ಟಪಟ್ಟು ಒಂದು ಕಾಲು ಎತ್ತಿದ. ಅತ್ತೆಯ ಯೋಗದ ಶೈಲಿ ಮತ್ತು ಅವರ ಆ ಫಿಟ್ನೆಸ್ ನೋಡಿ ಅವನ ಗಮನ ಸ್ವಲ್ಪ ಅತ್ತ ಇತ್ತ ಆಯಿತು. ಸರಸ್ವತಮ್ಮ, ರಘು, ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಡು. ನನ್ನ ಮುಖ ನೋಡಬೇಡ, ಮೇಲೆ ಫ್ಯಾನ್ ನೋಡು. ರಘು ತಡಬಡಿಸುತ್ತ, ಇಲ್ಲ ಅತ್ತೆಮ್ಮ, ಈ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಅಯ್ಯೋ ಅಯ್ಯೋ. ರಘು ಬ್ಯಾಲೆನ್ಸ್ ತಪ್ಪಿ ಪಕ್ಕದಲ್ಲೇ ಇದ್ದ ಶೋಕೇಸ್ ಮೇಲೆ ಬಿದ್ದ. ಅಲ್ಲಿಟ್ಟಿದ್ದ ಕೃತಕ ಹೂವಿನ ಕುಂಡ ಅವನ ತಲೆ ಮೇಲೆ ಬಂತು. ಅದೇ ಸಮಯದಲ್ಲಿ ಸರಸ್ವತಮ್ಮ ಫೋನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದರು. ಸರಸ್ವತಮ್ಮ, ಅಯ್ಯೋ, ಎಂತ ಪೋಸ್ ಕೊಟ್ಟೆ ರಘು. ಇದನ್ನ ರೀಲ್ಸ್ ಮಾಡಿದ್ರೆ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ. ರಘು ಕುಂಡ ತೆಗೆಯುತ್ತಾ, ಅತ್ತೆ, ನೀವು ನನ್ನ ಯೋಗ ಮಾಡಿಸೋಕೆ ಬಂದಿದ್ದೀರಾ ಅಥವಾ ನನ್ನನ್ನೇ ಒಂದು ಕಾಮಿಡಿ ಪೀಸ್ ಮಾಡೋಕೆ ಬಂದಿದ್ದೀರಾ? ಸರಸ್ವತಮ್ಮ ಅವನ ಹತ್ತಿರ ಬಂದು ಮೆಲ್ಲನೆ ಬೆನ್ನು ಚಪ್ಪರಿಸುತ್ತಾ, ಅಯ್ಯೋ ಅಳಿಯಂದ್ರೆ, ಇದೆಲ್ಲ ಟ್ರೈನಿಂಗ್ ಅಷ್ಟೇ. ಈಗ ಒಂದು ವಿಷಯ ಕೇಳು. ಇವತ್ತು ಮಧ್ಯಾಹ್ನ ನನ್ನ ಒಬ್ಬ ಇನ್ಸ್ಟಾಗ್ರಾಮ್ ಫ್ರೆಂಡ್ ಮನೆಗೆ ಬರ್ತಿದ್ದಾನೆ. ನೀನು ಅವನ ಮುಂದೆ ನನ್ನ ಪರ್ಸನಲ್ ಅಸಿಸ್ಟೆಂಟ್ ತರ ಇರಬೇಕು. ಅರ್ಥ ಆಯ್ತಾ ರಘು? ಪರ್ಸನಲ್ ಅಸಿಸ್ಟೆಂಟ್ ಅಂದ್ರೆ ನಾನು ಕೆಲಸದವನಾ? ನಿಮ್ಮ ಆ ಫ್ರೆಂಡ್ ಯಾರು ಅತ್ತೆ? ಸರಸ್ವತಮ್ಮ ನಿಗುಳವಾಗಿ ನಗುತ್ತಾ, ಅವನ ಹೆಸರು ಕಿರಣ್. ತುಂಬಾ ಫೇಮಸ್ ಪರ್ಸನಾಲಿಟಿ. ಅವನು ಬರೋವಾಗ ನೀನು ಆ ಪಂಚೆ ಹಾಕೊಂಡು ಅವನಿಗೆ ಕಾಫಿ ತಂದು ಕೊಡಬೇಕು. ಅವನ ಮುಂದೆ ನೀನು ನನ್ನನ್ನ ಮೇಡಮ್ ಅಂತಾನೇ ಕರೆಯಬೇಕು. ರಘು ಶಾಕ್ ಆದ. ಈ ಅತ್ತೆಯ ಲಿಸ್ಟ್ ಬೆಳೆಯುತ್ತಲೇ ಇತ್ತು. ಅಷ್ಟಕ್ಕೂ ಈ ಹಾಳಾದ ಕಿರಣ್ ಯಾರು ಎಂದು ಯೋಚನೆ ಆಯಿತು. ಮಧ್ಯಾಹ್ನ 12 ಗಂಟೆ ಸಮಯ. ಮನೆ ಅಚ್ಚುಕಟ್ಟಾಗಿ ಸಿದ್ಧವಾಗಿತ್ತು. ಸರಸ್ವತಮ್ಮ ಸೋಫಾ ಮೇಲೆ ಫುಲ್ ಸ್ಟೈಲ್ ಆಗಿ ಕುಳಿತು ಕಿರಣ್ಗಾಗಿ ಕಾಯುತ್ತಿದ್ದರು. ರಘು ಅಡುಗೆ ಮನೆಯಲ್ಲಿ ಪಂಚೆ ಉಟ್ಟುಕೊಂಡು ತಲೆಗೆ ಒಂದು ಟವೆಲ್ ಸುತ್ತಿಕೊಂಡು ಅಸಹಾಯಕನಂತೆ ನಗುತ್ತಾ ನಿಂತಿದ್ದ. ರಘು ಮನಸ್ಸಿನಲ್ಲೇ, ಯಾರಪ್ಪ ಈ ಕಿರಣ್? ನನ್ನ ಅತ್ತೆಗಿರೋ ಫ್ರೆಂಡ್ಸ್ ಲಿಸ್ಟ್ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಈ ಶಿಸ್ತಿನ ಲೇಡಿ ಮಧ್ಯಾಹ್ನದ ಹೊತ್ತು ಯಾರನ್ನೂ ಮನೆಗೆ ಕರೆಯುತ್ತಾರೆ ಅಂದ್ರೆ ಏನೋ ಗೇಮ್ ಇದೆ. ಅಷ್ಟರಲ್ಲಿ ಮನೆಯ ಹೊರಗೆ ಬುಲೆಟ್ ಬಂದು ನಿಂತ ಸದ್ದು ಕೇಳಿಸಿತು. ಡಪ್ ಡಪ್ ಎಂದು ನಡೆಯುತ್ತಾ ಸನ್ಗ್ಲಾಸ್ ಹಾಕಿದ ಒಬ್ಬ ಎತ್ತರದ ಜಿಮ್ ಬಾಡಿ ಇರುವ ಗತ್ತಿನ ಹುಡುಗ ಒಳಗೆ ಬಂದನು. ಅವನ ಕೈಯಲ್ಲಿ ಒಂದು ಕೆಂಪು ಗುಲಾಬಿ ಹೂವು ಬೇರೆ ಇತ್ತು. ಕಿರಣ್ ಸ್ಟೈಲ್ ಆಗಿ, ಹಲೋ ಮ್ಯಾಮ್, ಸಾರಿ ಫಾರ್ ಬೀಯಿಂಗ್ ಲೇಟ್. ನಿಮಗಾಗಿ ಇದೋ ಒಂದು ಸಣ್ಣ ಕಾಣಿಕೆ. ಸರಸ್ವತಮ್ಮ ನಾಚಿಕೆಯಿಂದ ನಗುತ್ತಾ, ಅಯ್ಯೋ ಕಿರಣ್, ಇಷ್ಟೆಲ್ಲ ಬೇಕಿತ್ತಾ? ಬಾ ಕೂತ್ಕೋ. ರಘು, ನನ್ನ ಗೆಳೆಯರೊಬ್ಬರು ಬಂದಿದ್ದಾರೆ, ಕಾಫಿ ತಗೊಂಡು ಬಾ. ರಘು ಕಾಫಿ ಹಿಡಿದು ಕೈಗಳನ್ನು ಬೇಕಂತಲೇ ನಡುಗಿಸುತ್ತಾ ಹೊರಗೆ ಬಂದ. ಕಿರಣ್ ತನ್ನ ಸನ್ಗ್ಲಾಸ್ ತೆಗೆದು ರಘುನನ್ನು ಮೇಲಿಂದ ಕೆಳಕ್ಕೆ ನೋಡಿ ಅಚ್ಚರಿಪಟ್ಟನು. ಕಿರಣ್, ಮ್ಯಾಮ್, ಯಾರಿದು? ಹೊಸದಾಗಿ ಕೆಲಸಕ್ಕೆ ಇಟ್ಟುಕೊಂಡಿದ್ದೀರಾ? ಪಾಪ ನೋಡಿದ್ರೆ ಪೆದ್ದನ ತರ ಕಾಣ್ತಾನೆ. ಸರಸ್ವತಮ್ಮ ಗಂಭೀರವಾಗಿ, ಹೌದು ಕಿರಣ್, ಸ್ವಲ್ಪ ಕೆಲಸಕ್ಕೆ ಬಾರದವನು. ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ರಘು ಕಾಫಿ ಕೊಟ್ಟು ಹೋದ ಮೇಲೆ ನನ್ನ ರೂಮಲ್ಲಿರೋ ಆ ದೊಡ್ಡ ಮರದ ಪೆಟ್ಟಿಗೆ ತಗೊಂಡು ಬಾ. ಕಿರಣ್ಗೆ ಒಂದು ವಿಶೇಷವಾದ ವಸ್ತುವನ್ನು ತೋರಿಸಬೇಕು. ರಘು ಕಾಫಿ ಕೊಟ್ಟು ನಗುತ್ತಾ, ಈ ಅತ್ತೆ ಯಾವುದೋ ಬಕ್ರಾನನ್ನು ಮನೆಗೆ ಕರೆದಿದ್ದಾಳೆ ಎಂದು ಮನಸ್ಸಿನಲ್ಲಿ ನಗುತ್ತಾ ಅತ್ತೆಯ ರೂಮಿಗೆ ಹೋದ. ಮಂಚದ ಕೆಳಗಿದ್ದ ಆ ನಿಗೂಢ ಮರದ ಪೆಟ್ಟಿಗೆಯನ್ನು ಹೊರತೆಗೆದ. ಪೆಟ್ಟಿಗೆ ಮೇಲೆ ಧೂಳು ಇತ್ತು. ಕುತೂಹಲ ತಡೆಯಲಾರದೆ ರಘು ಆ ಪೆಟ್ಟಿಗೆಯನ್ನು ಮೆಲ್ಲನೆ ತೆರೆದ. ರಘು ಗಾಬರಿಯಿಂದ ನಗುತ್ತಾ, ಅಯ್ಯೋ ದೇವರೇ, ಇದೆಂತ ವಸ್ತು ಇದು? ಅತ್ತೆಯ ಪೆಟ್ಟಿಗೆಯಲ್ಲಿ ಈ ವಸ್ತು ಯಾಕಿದೆ? ಹಾಗಾದ್ರೆ ಅನುಗೆ ಗೊತ್ತಿರೋದು ಬರೀ ಅಮ್ಮನ ಶಿಸ್ತು ಮಾತ್ರನಾ? ಇದರ ಹಿಂದೆ ಇರೋ ಅಸಲಿ ಕತೆ ಏನು? ರಘು ಆ ವಸ್ತು ನೋಡಿ ಬೆಚ್ಚಿಬಿದ್ದಿದ್ದಾಗಲೇ ಸರಸ್ವತಮ್ಮ ರೂಮಿನ ಬಾಗಿಲ ಬಳಿ ಬಂದು ನಿಂತಿದ್ದರು. ಅವರ ಮುಖದಲ್ಲಿಯೂ ಒಂದು ಭಯಾನಕ ನಗು ಇತ್ತು. ಸರಸ್ವತಮ್ಮ, ರಘು, ನೋಡಬಾರದ್ದನ್ನ ನೋಡಿಬಿಟ್ಟೆ ಅನ್ಸುತ್ತೆ ಅಲ್ವಾ? ಈಗ ಈ ಪೆಟ್ಟಿಗೆಯ ರಹಸ್ಯ ಹೊರಗೆ ಹೋಗಬಾರದು ಅಂದ್ರೆ ನಾನು ಹೇಳಿದ ಹಾಗೆ ಕೇಳಬೇಕು. ರಘುವಿನ ಕೈಯಲ್ಲಿದ್ದ ವಸ್ತು ಕೆಳಗೆ ಬಿತ್ತು.
ಸ್ನೇಹಿತರೆ, ಕತೆ ಇಲ್ಲಿಗೆ ಮುಕ್ತಾಯವಾಯಿತು. ರಘು ಆ ಪೆಟ್ಟಿಗೆಯಲ್ಲಿ ಕಂಡ ಆ ವಸ್ತು ಯಾರದ್ದು? ಕಿರಣ್ ಮತ್ತು ಸರಸ್ವತಮ್ಮನವರ ನಡುವೆ ಹೇಗೆ ಪರಿಚಯವಿತ್ತು? ಅನು ಮುಂಬೈನಿಂದ ಬರೋದರೊಳಗೆ ರಘು ಈ ಚಕ್ರವ್ಯೂಹದಿಂದ ಹೊರಗೆ ಬರ್ತಾನಾ? ಇವೆಲ್ಲವನ್ನೂ ತಿಳಿಯಲು ನೋಡಿ ಅತ್ತೆ ಅಳಿಯನ 15 ದಿನಗಳು ಭಾಗ 2 ಶೀಘ್ರದಲ್ಲೇ ಬರಲಿದೆ. ವಂದನೆಗಳು.